ಹಾಯ್ ಸೊ ನಾನು ಇವತ್ತು ಮೈಸೂರಲ್ಲಿ ದ ವೆಡ್ಡಿಂಗ್ ಶೋ ಅನ್ನೋ ಒಂದು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅಂದರೆ ಐ ವಾಕ್ಡ್ ಆನ್ ದ ರ್ಯಾಂಪ್ ಒಂದು ಲೇಬಲ್ಗೋಸ್ಕರ. ಆ್ಯಂಡ್ ಮೈಸೂರಲ್ಲಿ ಬರೋಕ್ಕೆ ಯಾವಾಗಲೂ ಖುಷಿನೇ ನನಗೆ. ಈವೆಂಟ್ಸ್ ಬಿಟ್ಟು ನಾನು ಪರ್ಸ್ನಲ್ ಆಗಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಆಗಾಗ ಮೈಸೂರಿಗೆ ಬರ್ತಾ ಇರ್ತೀನಿ. ಬಟ್ ಈವೆಂಟಿಗೆ ಬಂದಿದ್ದು ಇನ್ನಷ್ಟು ಖುಷಿ ಇದೆ, ಯಾಕಂದರೆ ನನ್ನ ಕ್ಲೋಸ್ ಫ್ರೆಂಡ್ ಕಿಶನ್ ಅವರ ಕಡೆಯಿಂದ ಪೂಜಾ ಅಂತ. ಸೊ ವಿ ಆರ್ ಆಲ್ ಮ್ಯೂಚುವಲ್ ಫ್ರೆಂಡ್ಸ್. ಸೊ ಅವರು ಇನ್ವೈಟ್ ಮಾಡಿದ್ದು ಒಂದು ಲೇಬಲ್ಗೆ ವಾಕ್ ಮಾಡೋದಕ್ಕೆ. ಸೊ ಇವತ್ತು ಬಂದು ವಾಕ್ ಮಾಡಿದ್ದೀನಿ ಆ್ಯಂಡ್ ಐ ಫೆಲ್ಟ್ ವೆರಿ ನೈಸ್ ಬಿಕಾಸ್ ತುಂಬ ಮಿನಿಮಲ್ ಕ್ರೌಡ್ ಆ್ಯಂಡ್ ಮೈಸೂರಲ್ಲಿ ಏನಂತಾರೆ ಕ್ಲಾಸಾಗಿ ಇಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಆ್ಯಂಡ್ ಐ ಫೆಲ್ಟ್ ವೆರಿ ಹ್ಯಾಪಿ. ಇನ್ನು ಎಲ್ಲರೂ ಕೇಳೋದು ಅದೇನೆ, ಎಲ್ಲಿ ಹೋದ್ರೂ ಬಿಗ್ ಬಾಸ್ ಆಯಿತು ನೆಕ್ಸ್ಟ್ ಏನು ಅಂತ. ನನಗೂ ಆ್ಯಕ್ಚುಲಿ ಗೊತ್ತಿಲ್ಲ ನೆಕ್ಸ್ಟ್ ಏನು ಮಾಡಿದ್ರು ಅದು ಒಂದು ಲೆವೆಲ್ ಅಪ್ ಇರಬೇಕು ಅಂತ ಅಷ್ಟೇ. ಸಿನಿಮಾನೋ ಸೀರಿಯಲೋ, ಬಟ್ ಒಂದು ಒಳ್ಳೆ ಪಾತ್ರ ಮಾಡಬೇಕು, ಆ ಪಾತ್ರದ ಮೂಲಕ ಎಲ್ಲರ ಮುಂದೆ ಬರಬೇಕು ಅನ್ನೋದಷ್ಟೇ ಒಂದು ಆಸೆ ಇರೋದು. ಸೊ ಐ ಆಮ್ ಲುಕಿಂಗ್ ಫಾರ್ ದಟ್ ರೈಟ್ ಸ್ಕ್ರಿಪ್ಟ್ ಆ್ಯಂಡ್ ರೈಟ್ ರೋಲ್ ಅಷ್ಟೇ. ಅದಕ್ಕೆ ಕತೆಗಳನ್ನ ಕೇಳ್ತಾ ಇದ್ದೀನಿ, ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಜೊತೆ ಮಾತಾಡ್ತಾ ಇದ್ದೀನಿ. ಬಟ್ ಇನ್ನೂ ಯಾವುದೂ ಸೈನ್ ಮಾಡಿಲ್ಲ, ಯಾವುದೂ ಒಪ್ಕೊಂಡಿಲ್ಲ. ದೇರ್ ಇಸ್ ನೋ ಕನ್ಫರ್ಮೇಷನ್ ಇಟ್. ಹಾಗೆ ಬಿಗ್ ಬಾಸಿಂದ ಬಂದ ತಕ್ಷಣ ಇದನ್ನು ಆ್ಯಕ್ಚುಲಿ ಎಲ್ಲರೂ ಹೇಳೋದು ಆ ಫೇಮ್ನ ಯೂಸ್ ಮಾಡ್ಕೋಬೇಕು, ರೈಟ್ ಕೈಂಡ್ ಆಫ್ ಬಿಸ್ನೆಸ್ ಮಾಡಬೇಕು ಅಂತ. ಬಟ್ ಸದ್ಯಕ್ಕೆ ನನಗೆ ಬಿಗ್ ಬಾಸ್ ಮುಂಚೆಯಿಂದನೂ ಒಂದು ಪ್ಲ್ಯಾನ್ ಇತ್ತು, ನಂದು ಕ್ಲೋದಿಂಗ್ ಬ್ರ್ಯಾಂಡ್ ತರಬೇಕು ಅನ್ನೋದು. ಬಿಕಾಸ್ ಎಲ್ರಿಗೂ ನನ್ನ ಕ್ಲೋದಿಂಗ್ ಸ್ಟೈಲ್ ಇಷ್ಟ ಆಗುತ್ತೆ, ನಾನು ಹಾಕೋ ಡಿಸೈನ್ಸ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಕ್ಲೋದಿಂಗ್ ಬ್ರ್ಯಾಂಡ್ನ ತೆಗಿಬೇಕು ಅಂತ ಒಂದು ಆಸೆ ಇದೆ. ನೋಡೋಣ ಅದು ಯಾವಾಗ ಆ ಕನಸು ನನಸಾಗುತ್ತೆ ಅಂತ. ಹಾಂ, ಅಂದರೆ ಏನು ಗೊತ್ತಾ, ಬಿಗ್ ಬಾಸಲ್ಲಿದ್ದಾಗ ನಮ್ಮದೊಂದು ಗ್ಯಾಂಗು, ನಾವು ಆ ಟ್ರಿಪ್ಗೆ ಹೋಗೋಣ, ಇಲ್ಲಿ ಮೀಟ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಏನೇನೋ ಪ್ಲ್ಯಾನ್ ಮಾಡಿರ್ತೀವಿ. ಅದು ಯಾವುದೂ ಕೂಡ ನಡೆಯೋದಿಲ್ಲ, ಟು ಬಿ ವೆರಿ ಆನೆಸ್ಟ್ ರಿಯಾಲಿಟೀಲಿ. ಸೊ ಬಟ್ ಎಲ್ಲರ ಜೊತೆ ನಾನು ಟಚ್ಚಲ್ಲಿದ್ದೀನಿ, ಅಂದರೆ ಸಾಕಷ್ಟು ಜನರ ಜೊತೆ ಟಚ್ಚಲ್ಲಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಏನಾದ್ರು ಈವೆಂಟ್ ಆದರೆ ಎಲ್ಲರೂ ಬರ್ತಾರೆ, ಅಥವಾ ಅವ್ರ ಮನೆ ಕಡೆ ಯಾವ್ದಾದ್ರು ಈವೆಂಟ್ ಆದರೆ ನಾನು ಹೋಗ್ತೀನಿ. ಸೊ ಹಾಗೆ ರೆಗ್ಯುಲರ್ ಟಚ್ ಅಂತ ಇಲ್ಲ, ಬಟ್ ಆಗಾಗ ಮಾತಾಡ್ತಾ ಇರ್ತೀವಿ. ಸೊ ವಿ ಆರ್ ಆಲ್ ಗುಡ್ ಫ್ರೆಂಡ್ಸ್. ನನಗೆ ಆ್ಯಕ್ಚುಲಿ ಏನೂ ಆಚೆ ಬಂದಮೇಲೆ ಏನೂ ಗಿಫ್ಟ್ ಸಿಕ್ಕಿಲ್ಲ. ಒಳಗಡೆ ಇದ್ದಾಗಲೇ ನಮ್ಮೆಲ್ರಿಗೂ ಏನೋ ಅವ್ರದ್ದು ಆಕ್ಸೆಸರೀಸ್ ಕೊಟ್ಟಿದ್ರು. ಆಚೆ ಬಂದಮೇಲೆ ನಾವು ಒಂದು ಫಿನಾಲೆ ಪಾರ್ಟಿ ಅಂತ ಅವ್ರು ಹೋಸ್ಟ್ ಮಾಡಿದ್ರು ಅಷ್ಟೇ. ನನಗಂತೂ ಏನೂ ಗಿಫ್ಟ್ ಸಿಕ್ಕಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.